ದಾರಿ ಬಿಡಿಸುವ ವಿಚಾರ ಅಧಿಕಾರಿಗಳ ಮೇಲೆ ಮುಗಿಬಿದ್ದ ಜಮೀನುದಾರರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮುತ್ತುಕದಹಳ್ಳಿ ಗ್ರಾಮದಿಂದ ತಳಗವಾರ ಗ್ರಾಮಕ್ಕೆ ನಕಾಶೆಯಂತೆ ದಾರಿಯನ್ನ ಗುರುತಿಸಿಕೊಡಬೇಕೆಂದು ಸದರಿ ಗ್ರಾಮದ ಎಚ್ ದೇವರಾಜ್ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತಗೆ ಅರ್ಜಿ ಸಲ್ಲಿಸಿದ್ದರು. ಇಂದು ಅಧಿಕಾರಿಗಳು ಸರ್ಕಾರಿ ಜಮೀನು ಒತ್ತುವರಿಯಾಗಿರುವ ಹಿನ್ನೆಲೆಯಲ್ಲಿ ತೆರವು ಮಾಡಲು ಮುಂದಾದಾಗ ಜಮೀನುದಾರರಾದ ನಾರಾಯಣಸ್ವಾಮಿ ಹಾಗೂ ಅವರ ಕುಟುಂಬದವರು ಅಧಿಕಾರಿಗಳಿಗೆ ಒತ್ತುವರಿ ತೆರವು ಮಾಡಲು ಅಡ್ಡಿಪಡಿಸಿದ್ದಲ್ಲದೆ ಅಧಿಕಾರಿಗಳ ಮೇಲೆಯೇ ದೌರ್ಜನ್ಯ ದಬ್ಬಾಳಿಕೆ ಮಾಡಲು ಮುಂದಾದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಘಟನೆ ಮುಂದುವರಿಯದಂತೆ ಬ್ರೇಕ್ ಹಾಕಿದರು. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇಂದು ನಡೆಯಲಿಲ್ಲ. ಇನ್ನು ಅಧಿಕಾರಿಗಳು ಒತ್ತುವರಿಯನ್ನ ಯಾವಾಗ ಬಿಡಿಸುತ್ತಾರೋ ಎಂದು ಕಾದು ನೋಡಬೇಕಿದೆ. ಇದು ಮುತ್ತುಕದಹಳ್ಳಿ ಗ್ರಾಮದಿಂದ ತಳಗವಾರ ಗಡಿವರೆಗೂ ರಸ್ತೆ ಇದೆ. ಆದರೆ ಈ ರಸ್ತೆನ ಕೆಲವರು ರಾಜಕಾರಣಿಗಳು ಕುಮ್ಮಕ್ಕಿರುವಂಥವ್ರು, ಹಣಬಲ ತೋಳ್ಬಲ ಇರುವಂಥ ಜನ ಇದನ್ನು ದುರ್ಬಳಕೆ ಮಾಡ್ಕೊಂಡು ಇಲ್ಲಿದೆ ನೋಡಿ, ಒಂದು 20 ನಿಮ್ಮ ಹಿಂಭಾಗದಲ್ಲಿದೆ 20 ಸರ್ವೆ ನಂಬರ್ ರೈತರಿದ್ದಾರೆ, ಸಣ್ಣ ಪುಟ್ಟು ರೈತರು, ಯಾವುದೇ ಬಡತನ ಇರೋಂಥವ್ರು, ಅಧಿಕಾರ ಇಲ್ಲದೆ ಇರೋಂಥವ್ರು, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಹೋಗೋದಕ್ಕೆ ರಸ್ತೆನೇ ಕೊಡ್ದಿರ, ಇರೋವಂಥ ಸರ್ಕಾರಿ ರಸ್ತೆನ ಕೊಡ್ದಿರ, ಮುಚ್ಕೊಂಡು ದೌರ್ಜನ್ಯ ದಬ್ಬಾಳಿಕೆಯಿಂದ ನಾವು ಬಲಿಷ್ಠರು, ನಾವು ಹೇಳಿದ್ದೇ ನಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಂಥ ಕೆಲವರು ಜನ ರಾಜಕಾರಣದ ಕುಮ್ಮಕ್ಕು ಮತ್ತು ಹಣಬಲ ಇವತ್ತಿಗೆ ಇದು 2 ವರ್ಷದಿಂದ ನಡೀತಾ ಇದೆ. ಲೋಕಾಯುಕ್ತರ ಗಂಟ ಹೋಗಿದೆ. ಲೋಕಾಯುಕ್ತರಲ್ಲಿ ಅರ್ಜಿ ಹಾಕಿದ್ಮೇಲೆ ಲೋಕಾಯುಕ್ತರ ಮೇಲೆ ಬಂದ ಮೇಲೆ ಈ ನಮ್ಮ RI ಅವರು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ, ಇವಾಗ ಒಂದು 3 ಸರಿ ಬಂದಿದ್ದಾರೆ ಇಲ್ಲಿಗೆ ಸರ್ವೆ ಕಾರ್ಯ ಮಾಡಬೇಕು ಅಂತ. ಬಂದಾಗ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಬರ್ತಾರೆ. ಸಣ್ಣ ಪುಟ್ಟ ರೈತರ ಮೇಲೆ ಏನಿದ್ದಾರೆ ಅವ್ರ ಮೇಲೆ ಕರೆಕ್ಟಾಗಿ ಮಾಡ್ಕೊಂಬರ್ತಾರೆ. ಯಾರೋ ಒಬ್ಬ ತುಂಬ ಬಲಿಷ್ಠ ಇರ್ತಾನಲ್ಲ, ಹಣಬಲ ತೋಳ್ಬಲ ಇರೋಂಥನು, ಅವನು ಜಾಗದ ಹತ್ರ ಬರೋ ಅಷ್ಟೊತ್ತಿಗೆ ಡೌನ್ ಆಗಿ ಹೋಗ್ತಾರೆ. ಏನು ಅವನು ಹೇಳಿದ್ದೇ ಇವ್ರಿಗೆ ವೇದವಾಕ್ಯ. ಅಧಿಕಾರಿಗಳು ಅಲ್ಲಿಗೆ ನಿಲ್ಲಿಸ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಮಕಾವಸ್ಥೆಗೆ ಒಂದು ಅರ್ಜಿ ಹಾಕ್ತಾರೆ RI ಅವರು ಸರ್ ನಾವು 2-3 ಸರ್ ಇರೋದು, ನಮ್ಮ ಮೆನ್ ಪವರ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಇವರು ತುಂಬ ದೊಡ್ಡ ಮಟ್ಟದಲ್ಲಿ 5-10 ಜನ ಬರ್ತಾರೆ ಗುಂಡಾಗಳು ಬಂದಾಗ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅದು ಅವ್ರ ಡಿಪಾರ್ಟ್ಮೆಂಟು, ಅವ್ರು RI ಯಾಕೆಂದರೆ ಇದು ಸರ್ಕಾರಿ ಹಣ ಪೋಲು, ಸರ್ಕಾರಿ ಸಮಯ ವ್ಯರ್ಥ, ಬೇರೆ ಡ್ಯೂಟಿ ಮಾಡ್ಬೋದು ಇವ್ರಿಗೆ, ಸರ್ಕಾರದವ್ರು ಸಂಬಳ ಕೊಡೋದೇನಕ್ಕೆ ಇವ್ರಿಗೆ, ಒಂದು ಡ್ಯೂಟಿ ಮಾಡ್ಕೊಂಬನ್ನಿ ಅಂತ. ಇವಾಗ ಬಂದಿರೋದೇನು ಸರ್ವೆ ಕಾರ್ಯ. ಹೌದಪ್ಪ, ಸಾರ್ವಜನಿಕರ ರಸ್ತೆಯನ್ನು ನೀನು ಅಡ್ಡಿಪಡಿಸಿದೀಯಾ, ಹಾಕು, ಸೆಕ್ಷನ್ ಹಾಕಿ FIR ಹಾಕು. ಮತ್ತು ಕಾನೂನು ಪ್ರಕಾರ ಸರ್ಕಾರಿ ಅಧಿಕಾರಿ ಕರ್ತವ್ಯ ನಿರ್ವಹಿಸೋದ್ನಲ್ಲಿ ತೊಂದರೆ ಕೊಟ್ಟಿದೆಯಾ, ಹಾಗೆ ಇನ್ನೊಂದು ಸೆಕ್ಷನ್. ಭಯ ಪಡಲ್ವಾ? ಅಧಿಕಾರಿಗಳು ಅದನ್ನು ಮಾಡೋದಿಲ್ಲ, ಹೇಳ್ತಾರೆ, ಸಣ್ಣ ಪುಟ್ಟ ರೈತರನ್ನ ಎದುರಿಸ್ತಾರೆ, ಹೊರಟೋಗ್ತಾರೆ. ಬೇಕಿದ್ರೆ ನೀವು ನೋಡಿ, ಸಣ್ಣ ಪುಟ್ಟ ರೈತರು ತೆಂಗಿನ ಮರ ಕೂಡ ಬಿಟ್ಟಿದ್ದಾರೆ, ನುಗ್ಗೆ ಗಿಡಗಳಿದ್ವು ಅದನ್ನು ಬಿಟ್ಟಿದ್ದಾರೆ, ಹೂವಿನ ಗಿಡ ಇತ್ತು ಅದನ್ನು ಬಿಟ್ಟಿದ್ದಾರೆ. ಆದರೆ ಯಾರೋ ಬಲಿಷ್ಠವಾದನು ಒಬ್ಬ ಇದಾನ ಅಂದ್ಬಿಟ್ಟು ಒಂದು 5 ಎಕರೆನೋ 6 ಎಕರೆನೋ ಇದೆ ಒಂದು ಜಮೀನು, ಆ ಜಮೀನುಗಳ ಮೇಲೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಿಂತೋಗ್ತಾರೆ. ಯಾರ್ಯಾರ ಕಡೆಯಿಂದ ಫೋನ್ಗಳು ಬರುತ್ತೋ ಪಾಪ ಅವ್ರ ಅಧಿಕಾರಿಗಳಿಗೆ ನಿಂತೋಗ್ತಾರೆ. ಸೊ ಇದು ಈ ರೀತಿ ಕಾರ್ಯ ಆಗ್ತಿಲ್ಲ. ಇದನ್ನು ಜಿಲ್ಲಾಧಿಕಾರಿ ಅವರಿಗೆ ಮತ್ತು AC ಅವರಿಗೆ, ತಹಸೀಲ್ದಾರ್ ಗಮನಕ್ಕೆ ತಂದು ಮತ್ತೆ ಲೋಕಾಯುಕ್ತರಲ್ಲಿ ನಾವು ಅಬ್ಜೆಕ್ಷನ್ ಫೈಲ್ ಮಾಡ್ತೀವಿ. ಇವ್ರ ಮೇಲೆ ಎಗೇನಿಸ್ಟ್ ಏನಿದ್ದಾರೆ ಅಧಿಕಾರಿಗಳು ವರ್ಕ್ ಮಾಡ್ತಿಲ್ಲ ಅಂತಲೇ ನಾವು ಫೈಲ್ ಮಾಡಬೇಕಾಗುತ್ತೆ. ನಮ್ಗೆ ಆ ಲ್ಯಾಂಡ್ ಓವರ್ ಬೇಕಿಲ್ಲ, ಯಾಕೆಂದರೆ ನಾವು ಗ್ರಾಮಸ್ಥರು, ನಾವೆಲ್ಲ ಹೊಂದಾಣಿಕೆಯಲ್ಲಿ ಇರಬೇಕಾಗುತ್ತೆ. ನಾವು ಜಗಳ ಮಾಡ್ಕೊಳಕ್ಕಾಗಲ್ಲ ಈ ಅಧಿಕಾರಿಗಳು ಮಾಡೋ ಕೆಲಸಗಳಿಗೆ. ಅಧಿಕಾರಿಗಳು ಕರೆಕ್ಟಾಗಿದ್ದರೆ ಊರಲ್ಲಿ ಎಲ್ಲನೂ ಕರೆಕ್ಟಾಗಿರುತ್ತೆ. ಆದ್ದರಿಂದ ಈಗ ತೆರವು ಕಾರ್ಯನ ಗೊಳಿಸ್ಬೇಕಿತ್ತು. ಅಧಿಕಾರಿಗಳು ನಿರುತ್ಸಾಹದಿಂದ ಇವತ್ತು ಕಾರ್ಯ ನಿಂತಿದೆ ಅಂತ ನಾನು ಹೇಳ್ತೀನಿ. ಇನ್ನು ಅವ್ರು ಹೇಳೋದೇನು, ನಾವು ಬಿಡೋದಕ್ಕೆ ರೆಡಿ ಇದ್ದೀವಿ, ಆದರೆ ನಮಗೆ ಆ ಕಡೆಯಿಂದ ಮಾಡ್ಕೊಂಬಂದಿದ್ದು ಏನು, ಇದು ಚಿಕ್ಕ ಮಕ್ಕಳ ಆಟನ, ಆ ಕಡೆಯಿಂದ ಬನ್ನಿ ಈ ಕಡೆಯಿಂದ ಬನ್ನಿ. ಸರ್ಕಾರಿ ಅಧಿಕಾರಿಗೆ ಎತ್ತೋದ್ರೂ ಒಂದು ರಸ್ತೆನೇ ಇರೋದಲ್ಲಿ, ರಸ್ತೆನೇ ಬಿಡಬೇಕು ಅವನು. ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ, ನೋಡಿ ನಮ್ಗೆ ಅವ್ರ ಅಬ್ಜೆಕ್ಷನ್ ಬಂತು ಅಂತೇಳಿ ನಾವು ಹೋಗ್ತೀವಿ ಅಂತ. ಇಷ್ಟಾಗಿದೆ ಸರ್, ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.